ಎಚ್ ವೈ ಮೇಟಿಯವರು ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ರೆ ಈಗ ಅವರ ಮಗನಿಗೆ ಟಿಕೆಟ್ ಕೊಟ್ಟಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಅನ್ಸುತ್ತೆ, ಅಥವಾ ಹಾಗೆ ಫ್ಯಾಮಿಲಿಯವರು ಕೊಡಬಾರ್ದಾಗಿತ್ತು ಅಂತ ಅನ್ಸುತ್ತೆ? ಫ್ಯಾಮಿಲಿಯವ್ರಿಗೆ ಕೊಡಬಾರ್ದು ಅಂತ ಏನು ಅನ್ನಕ್ಕೆ ಬರೋಂಗಿಲ್ಲ ಸರ್, ಅದು ಪಾರ್ಟಿ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಆದರೂ ಯಾರೂ ಒಳ್ಳೆ ಕಾರ್ಯಕರ್ತರಿದ್ದರೆ ಅವ್ರಿಗೆ ಅಪರ್ಚುನಿಟಿ ಸಿಕ್ಕರೆ ಒಳ್ಳೇದಿರ್ತಿತ್ತು. ನೀವಂತೀರಿ ಹೆಂಗಿದೆ ಎಲೆಕ್ಷನ್ ಈ ಸಲ? ಸರ್, ಎಲೆಕ್ಷನ್ ಅನ್ನೋಕ್ಕಿಂತ ಇದು ನಮ್ಮ ಊರಿಂದ ಬಾಗಲಕೋಟೆ ಮತಕ್ಷೇತ್ರ ಏನದಲ್ಲ, ಬಾಗಲಕೋಟೆ ಎಸ್ಪೆಷಲಿ ಸಿಟಿ, ಈ ಡೆವಲಪ್ಮೆಂಟ್ ಯಾರು ಮಾಡಿದಾರೋ, ಯಾರು ಹೆಚ್ಚು ಹೊತ್ತು ಕೊಟ್ಟಾರ ಅನ್ನೋದು ಕಡೆ ಭಾಳ ಲಕ್ಷ ಕೊಡ್ಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ 2004ರಿಂದ ವೀರಣ್ಣ ಚರಂತಿಮಠ ಅವರು ಈ ಮುಳುಗಡೆ ಸಂತ್ರಸ್ತರ ಸಲುವಾಗಿ ಭಾಳ ಹೋರಾಟ ಮಾಡ್ಯಾರ. ಹಿಂದಕ್ಕೆ ಅದ್ರ ಸಲುವಾಗಿ ಜೈಲಿಗೂ ಹೋಗಿ ಬಂದಾರ. ಸೊ ಯಾರು ಜಾಸ್ತಿ ಮುಳುಗಡೆ ಸಂತ್ರಸ್ತರಿಗೋಸ್ಕರ ಯಾರು ಒಲವು ಜಾಸ್ತಿ ಕೊಡ್ತಾರ, ದಯವಿಟ್ಟು ಬಾಗಲಕೋಟೆ ಮತಕ್ಷೇತ್ರದ ಪ್ರತಿಯೊಬ್ಬ ಮತದಾರ ಅದನ್ನು ಲಕ್ಷ ಕೊಡ್ರಿ. ನೀವು ಹಿಂದಕ್ಕೆ ಏನೇನಾಗ್ಯಾವ ಹಣೆ ಬರ ನಮ್ಮ ಬಾಗಲಕೋಟೆ ಹೆಸರು ಯಾವ ಲೆವೆಲಿಗೆ ಹೋಗಿತ್ತು ಅನ್ನೋದು ಉಳಿದು ಬೇಡ ಇವತ್ತು. ಆದ್ರೆ ನೀವೆಲ್ಲರೂ ಪ್ರತಿಯೊಬ್ಬ ಮತದಾರರು ವಿಚಾರ ಮಾಡಿರಿ, ಬಾಗಲಕೋಟೆ ಡೆವಲಪ್ಮೆಂಟ್ ಬಗ್ಗೆ ವಿಚಾರ ಮಾಡಿರಿ, ಮಾರ್ಕೆಟ್ ಬಗ್ಗೆ ವಿಚಾರ ಮಾಡಿರಿ. ಬಿಸ್ನೆಸ್ ಪೂರ್ತಿ ಹಾಳಾಗ್ಯದ. ಈ 3 ವರ್ಷ ಈ ಗ್ಯಾರಂಟಿ ಯೋಜನೆಯಿಂದ ಅಂಕರು ಈ ಗಂಡ್ಮಕ್ಳಂಕರು ಹೆಂಗಾಗ್ಯದ ಅಂದ್ರೆ ಪರಿಸ್ಥಿತಿ ಅವ್ರದ್ದು ಹೇಳೋಕ್ಕಾಗಲ್ಲ. ಸೊ ದಯವಿಟ್ಟು ಯಾವುದೇ ಗ್ಯಾರಂಟಿ ಯೋಜನೆಗಳಿಗೆ ಯಾವುದೇ ಥರ ಆಮಿಷ ಒಡ್ಡಿದ್ರು ಅದಕ್ಕೂ ಹೋಗ್ಲಾರ್ದೆ ದಯವಿಟ್ಟು ಪ್ರತಿಯೊಬ್ಬ ಮತದಾರರು BJPಗೆ ಮತ ಹಾಕ್ರಿ ಅಂತ ನಾ ಈ ಸರ್ತಿ ಈಗ ಮೆಡಿಕಲ್ ಕಾಲೇಜು ಶಂಕುಸ್ಥಾಪನೆ ಮಾಡಿದ್ದಾರೆ, ಸರ್ಕಾರಿ ಮೆಡಿಕಲ್ ಕಾಲೇಜು, ಇವೆಲ್ಲವೂ ಕೂಡ ಜನರ ಮನಸ್ಸಲ್ಲಿ ಇರೋದಿಲ್ಲ. ಅದು ಹೆಂಗದ ಅನ್ಸರೆ, ಈಗ ಒಂದು ನನ್ನ ಅಂದಾಜಿಗೆ ಒಂದು 10-12 ವರ್ಷ ಆಯಿತು ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ ಒಮ್ಮೆ ಆಶ್ವಾಸನೆ ಕೊಡೋದು, 5 ವರ್ಷ ಮುಗಿಸೋದು, ಮತ್ತು 5 ವರ್ಷ ಗೌರ್ಮೆಂಟ್ ಬರೋದು ಆಶ್ವಾಸನೆ ಕೊಡೋದು. ಈಗ ಈ ವರ್ಷ ಏನದಲ್ಲ, ಶಂಕುಸ್ಥಾಪನೆ ಒಂದು ಕಲ್ಲಿಟ್ಟು ಪೂಜೆ ಮಾಡಿ ಹೋದ್ರು ಸರ್. ಅದು ಅಂಕರು ಆಗ್ಲಾರ್ದ ಕೆಲಸ ಅವ್ರದ್ದು. ಇದ್ದ ಗೌರ್ಮೆಂಟ್ನಾಗ 52,000 ಕೋಟಿ ಪ್ರತಿ ವರ್ಷ ಇವರು ಗ್ಯಾರಂಟಿ ಯೋಜನೆಗೆ ಹಾಕ್ತಾರಂತ. ಅದೇ 52,000 ಕೋಟಿ ಡೆವಲಪ್ಮೆಂಟಿಗೆ ಕೊಟ್ಟಿದ್ರಪ್ಪ ಅಂದರೆ ಇಂಥ ಮೆಡಿಕಲ್ ಕಾಲೇಜ್ ಜಿಲ್ಲಾಕ್ಕೊಂದೊಂದು ಆಗ್ತಿದ್ದು 5 ವರ್ಷದಲ್ಲಿ. ಏನಂತೀರಿ ಸರ್? ನಿಜವಾಗ್ಲೂ ಅನುದಾನ ಬೇಕು ಸರ್. ಶಂಕುಸ್ಥಾಪನೆ ಕೇವಲ ಆಶ್ವಾಸನೆ ಆಗಬಾರ್ದು. ಅದು ಚುನಾವಣೆ ಹೊಸ್ತಿಲೊಳಗೆ ಯಾಕೆ ಶಂಕುಸ್ಥಾಪನೆ ಆಯಿತು? ಕಳೆದ 15 ವರ್ಷಗಳಿಂದ ಬೇಡಿಕೆ ಇತ್ತು ಮೆಡಿಕಲ್ ಕಾಲೇಜಿಗೆ. ಚುನಾವಣೆ ಹೊಸ್ತಿಲಲ್ಲಿ ಇವರು ಶಂಕುಸ್ಥಾಪನೆ ಮಾಡಿದ ಉದ್ದೇಶ ಮತದಾರರ ಓಲೈಕೆ, ಮತ್ತು ST ಮತ್ತು SC ಮತ್ತು ST ಕಲ್ಯಾಣಾಭಿವೃದ್ಧಿ ಹಣವನ್ನು ಸಂಪೂರ್ಣ ಇವರು ಗ್ಯಾರಂಟಿ ಅನುದಾನಗಳಿಗೆ ಬಳಸ್ಕೊಂಡ್ರು. ಯಾರಿಗೂ ಕೂಡ ಗ್ಯಾರಂಟಿ ಅನುದಾನದ ಅವಶ್ಯಕತೆ ಇರಲಿಲ್ಲ. ಒಂದು ಅಭಿವೃದ್ಧಿಯ ಪಥವಾದದಲ್ಲಿ ಈ ಕಾಂಗ್ರೆಸ್ ಗೌರ್ಮೆಂಟ್ ಒಟ್ಟೆ ಹೋಗಲೇ ಇಲ್ಲ. ಹೇಳ್ಕೊಳ್ಳೋಂಥ ಯಾವ ಇಂಡಸ್ಟ್ರಿಗಳನ್ನು ಕಳೆದ 3 ವರ್ಷಗಳಲ್ಲಾಗಲಿ ಬರಲೇ ಇಲ್ಲ. ಪಕ್ಕದ ಆಂಧ್ರ ಪ್ರದೇಶ ಆಗಲಿ, ತೆಲಂಗಾಣ ಆಗಲಿ, ಕರ್ನಾಟಕ ಪಾಲಿಗಿರುವಂಥ ಸಾಕಷ್ಟು ಇಂಡಸ್ಟ್ರಿಗಳು ಅಲ್ಲಿಗೆ ಹೋದವು. ರಾಜ್ಯ ಸರ್ಕಾರ, ಪ್ರಸ್ತುತ ಸಿದ್ದರಾಮಯ್ಯನವರ ಸರ್ಕಾರ ಆ ವಿಷಯದ ಗಂಭೀರ ಚಿಂತನೆ ಮಾಡಬೇಕು. ಸಾಕಷ್ಟು ಉದ್ಯೋಗ ಅವಕಾಶಗಳನ್ನ ಕೊಡಬೇಕು. ಮತ್ತು ಕಳೆದ 3 ವರ್ಷಗಳಿಂದ ಯಾವುದೇ ತರಹದ ಸರ್ಕಾರಿ ಉದ್ಯೋಗಗಳ ಅಫಿಡೇವಿಟ್ ಆಗಲಿ, ಅನೌನ್ಸ್ಮೆಂಟ್ ಆಗಲಿ ಆಗಿಲ್ಲ. ದಯವಿಟ್ಟು ಸರ್ಕಾರ ಅದರ ಕಡೆ ಗಮನ ಕೊಡಬೇಕು. ನಿರುದ್ಯೋಗಿಗಳಿಗೆ ಎಸ್ಪೆಷಲಿ ನೀವು ಸ್ಥಳೀಯವಾಗಿ ನೋಡಿದರೆ ಧಾರವಾಡದಲ್ಲಿ ಸಾಕಷ್ಟು ಪ್ರತಿಭಟನೆಗಳ್ಯಾವುದು. ಸರ್ಕಾರ ಅದರ ಕಡೆ ಒತ್ತು ಕೊಟ್ಟು ಅಭಿವೃದ್ಧಿ ಕಡೆ ಗಮನ ಕೊಡಬೇಕು. ಇಲ್ಲಿ ಕ್ಯಾಂಡಿಡೇಟ್ ಮುಖ್ಯನಾ ಅಥವಾ ಸರ್ಕಾರ ಇರುವಂಥದ್ದು, ಪ್ರತಿಪಕ್ಷ, ಆಡಳಿತ ಪಕ್ಷ, ಪ್ರತಿಪಕ್ಷ ಅನ್ನುವಂಥದ್ದು ತಲೆಯಲ್ಲಿ ಬರುತ್ತಾ ವೋಟ್ ಹಾಕುವಂಥ ಸಂದರ್ಭದಲ್ಲಿ? ಸರ್, ಇಲ್ಲಿ ಪ್ರಸ್ತುತ ಬಾಗಲಕೋಟೆ ಸಿಟಿ ಮತ್ತು ಗ್ರಾಮೀಣ ಏನು ಬಾಗಲಕೋಟೆ ಮತಕ್ಷೇತ್ರ ಇದೆಯಲ್ಲ, ಇಲ್ಲಿ ಅಭ್ಯರ್ಥಿ ಮುಖ್ಯ ಸರ್. ನೋಡಿ, ಯಾವಾಗಲೂ ವಂಶ ಪಾರಂಪರಿಕ ರಾಜಕಾರಣ ಏನೈತಿ ಅದು ಕೊನೆಗಾಣಬೇಕು. ರಾಜನ ಮಗ ರಾಜ ಆಗ್ಬಾರ್ದು ಸರ್. ಯಾರು ಅವಶ್ಯರದಾರ, ಯಾರು ಕ್ರೆಡಿಬಲ್ ಅದಾರ, ಅವ್ರು ರಾಜ ಆಗಬೇಕು. ಸೊ ನಾವು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷವೇನೋ ಅವರು ಮಗನಿಗೆ ಟಿಕೆಟ್ ಕೊಟ್ಟದಲ್ಲ ಅದನ್ನು ವಿರೋಧಿಸ್ತೇವೆ. ಮತ್ತು ಅಭಿವೃದ್ಧಿಯನ್ನು ಮತ್ತು ಹಿಂದೆ 5 ವರ್ಷ ಚರಂತಿಮಠ ಸಾಹೇಬರು ಮಾಡಿದಂಥ ಆಡಳಿತವನ್ನು ನೋಡಿ ನಮ್ಮ ಸಂಪೂರ್ಣ ಬಹಳಷ್ಟು ಯುವಕರು BJPಗೆ ಮತ ಹಾಕ್ತೀವಿ, BJPಗೆ ಸಪೋರ್ಟ್ ಮಾಡ್ತೀವಿ. ಏನಂತೀರಿ, ಹೇಗಿದೆ ಎಲೆಕ್ಷನ್ ಈ ಸಲ? BJP ಬರಬೇಕನ್ನುವುದು ನಮ್ಮ ಅಭಿಪ್ರಾಯ. ಯಾವ ಕಾರಣಕ್ಕೆ? ಅಂದ್ರೆ ಡೆವಲಪ್ಮೆಂಟು, ಆಮೇಲೆ ಸ್ವಚ್ಛತೆ ಕಾರ್ಯಕ್ರಮ, ಮೇನ್ ಸ್ವಚ್ಛತೆ. ಆರೋಗ್ಯ ಆಗ್ಬೇಕಾದ್ರೆ ಮನುಷ್ಯ ಒಬ್ಬ ಒಳ್ಳೆ ಆರೋಗ್ಯ ಇರಬೇಕಾದ್ರೆ ಸ್ವಚ್ಛತೆ ಇರಬೇಕು. ಅದೇ ಇಲ್ಲ ಅಂದರೆ ಏನು ಇದು ನೀವು ತಿಳಿದವ್ರು ಅದೇ ರೀ. ಅದಕ್ಕೆ ಮೇನ್ BJP ಆರಿಸ್ಬರೋದು. ಮರಿ ಏನಂತೀರಿ, ಹೆಂಗಿದೆ ಎಲೆಕ್ಷನ್ ಈ ಸಲ? ಎಲೆಕ್ಷನ್ ಚೆನ್ನಾಗಿದೆ ಸರ್. ಎಲ್ಲ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬೇಸತ್ತು ಹೋಗಿದ್ದಕ್ಕೆ ಮತ್ತೆ ಎಲೆಕ್ಷನ್ ಬಂದಿದ್ದು ಚೆನ್ನಾಗಿದೆ. ಇರೋ 2 ವರ್ಷದಲ್ಲಿ ಕಳೆದಂಥ ಏನು ಅಭಿವೃದ್ಧಿ ಮಾಡಬೇಕಾಗಿತ್ತು, ಇನ್ನು 2 ವರ್ಷದಲ್ಲಿ ಅಭಿವೃದ್ಧಿ ಆದರೂ ಮಾಡ್ಬೋದು. ಈ ಕಾಂಗ್ರೆಸ್ ಸರ್ಕಾರದಿಂದ ಜನಗಳು ಬೇಸತ್ತು ಹೋಗ್ಬಿಟ್ಟಾರೆ. ಇವರು ಗ್ಯಾರಂಟಿ ಯೋಜನೆಗೆ ಸಾಕಷ್ಟು ಸಾಲ ಮಾಡಿ ಕರ್ನಾಟಕನ ಒಂದು ಲೆಕ್ಕಕ್ಕೆ ಮಾರೋ ಲೆಕ್ಕದಾಗ ಬಂದುಬಿಟ್ಟಾರೆ. ಆನಂತರ ಇವಾಗ ಈ CM ಬಂದುಬಿಟ್ಟು ಇಲ್ಲಿ ಬರೋರಿಗೆಲ್ಲ ದುಡ್ಡು ಹಂಚೋ ಪ್ಲಾನ್ ಇಟ್ಟಿದ್ದಾರಂತೆ. ಯಾರಿದ್ದಾರೆ ಎಲ್ಲರಿಗೂ, ಪ್ರತಿ ಮನೆಗೂ ದುಡ್ಡು ಹಂಚೋದಂತೆ. ಎಷ್ಟಂತ ದುಡ್ಡು ಹಂಚ್ತಾರೆ, ಎಲ್ಲಿಂದ ದುಡ್ಡು ಹಂಚ್ತಾರೆ, ಯಾರು ದುಡ್ಡು ಹಂಚ್ತಾರೆ? ಹಂಚೋದೆಲ್ಲ ನಮ್ಮ ದುಡ್ಡೇ. ಎಲೆಕ್ಷನ್ಲಿ ಎಲ್ಲರೂ ಕೂಡ ದುಡ್ಡು ಹಂಚ್ತಾರ, ಯಾರ ಅವರು ಜಾಸ್ತಿ ಇವರು ಕಡಿಮೆ ಅನ್ನೋಂಥದ್ದು ಏನಾದ್ರು ಇದೆಯಾ ಅಥವಾ ಹೆಂಗೆ ಸರ್? ಇವಾಗ ಇಲ್ಲಿ BJPಯಲ್ಲಂತೂ ದುಡ್ಡು ಹಂಚೋದಿಲ್ಲ. ಅಲ್ಲಿ ಬಲವಾದ ಕಾರ್ಯಕರ್ತರ ಪಡೆ ಇದೆ. ಕಾಂಗ್ರೆಸ್ಸಲ್ಲಿ ಕಾರ್ಯಕರ್ತರ ಪಡೆ ಇಲ್ಲ. ಅವ್ರು ಏನಿದ್ರು ದುಡ್ಡು ಕೊಟ್ಟೆ ಕೊಂಡ್ಕೋಬೇಕು, ಆ ಥರ ಪರಿಸ್ಥಿತಿ ಅವ್ರದ್ದಿದೆ. ಆಗಿದ್ದಾಗ ಈಗ CM ಅವರು ಬಂದುಬಿಟ್ಟು ಬರೀ ಅದನ್ನೇ ಮಾಡೋದು ಕೆಲಸ. ಈಗ CM ಅವರು ಬರಲಿ ಅಂತಲೂ ಕಾಯ್ತಾ ಇದ್ದಾರೆ ಎಷ್ಟೋ ಜನ, ಯಾಕೆಂದ್ರೆ ದುಡ್ಡು ಬರುತ್ತೆ ಅಂತೇಳಿ. ಆ ಥರ ಪರಿಸ್ಥಿತಿ ಇದೆ.
ನೀವೇನಂತೀರಿ, ಹೆಂಗಿದೆ ಎಲೆಕ್ಷನ್ ಈ ಸಲ? ಈ ಸಲ ಬಿ ಜೆ ಪಿ ಆಗ್ತದೆ. ಯಾಕಂದ್ರೆ ಅವರು ವರ್ಕರ್ ಅದಾರ. ಇದೇ ಗೌರ್ಮೆಂಟ್ದಿಂದ ಬರ್ತಕ್ಕ ಅನುದಾನಗಳನ್ನು ಮ್ಯಾಗ ಹೋಗಿ ಬಡ್ದಾಡಿ ತೊಗೊಂಬರ್ತಾರೆ. ಈ ಅನ್ಎಜುಕೇಟೆಡ್ಡು ಇದು ಇಲ್ಲ ಅದಾರ, ಯಾವುದೂ ಕೆಲಸ ಆಗೋದಿಲ್ಲ. ಅವರು ಮಾಡಿದವ್ರು ಅದಾರ, ಇಂಪ್ರೂವ್ಮೆಂಟ್ ಮಾಡ್ತಾರೆ. ಈ ಸಲ ಬಿ ಜೆ ಪಿ ಹಾಕೋದಂತ ನಮ್ಮ ಒಪ್ಸು. ಎಲೆಕ್ಷನ್ ಟೈಮಲ್ಲಿ ಇವಾಗ ಉಮೇಶ್ ಮೇಟಿಗೆ ಟಿಕೆಟ್ ಕೊಟ್ಟಿದ್ದಾರಲ್ಲ ಕಾಂಗ್ರೆಸ್ದವರು, ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಅನಿಸ್ತು ನಿಮಗದು? ನಮಗೇನು ಸರಿ ಅನಿಸೋದಿಲ್ಲ, ನಮಗದು ಬಗ್ಗೆ ಏನು ಸರಿ ಅನಿಸೋದಿಲ್ಲ. ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ನಾವು ಕೊಡ್ತೀವಿ. ಮತ್ತು ಇನ್ನೊಂದು, ದೇಶದ ಸುರಕ್ಷೆಗಾಗಿ ನಾವು ಬಿ ಜೆ ಪಿನೇ ತರಬೇಕು. ದೇಶ ಸುರಕ್ಷಿತ ಇರಬೇಕಾದ್ರೆ ಮೋದಿಗೆ ಸಪೋರ್ಟ್ ಮಾಡಿ. ಇದು ಇಲ್ಲಿ ಈ ಭಾಗದಲ್ಲಿ ಜನ ವ್ಯಕ್ತಪಡಿಸ್ತಾ ಇರುವಂತಹ ಅಭಿಪ್ರಾಯ. ಈಗಾಗಲೇ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಜನರನ್ನು ಮಾತನಾಡಿಸ್ಕೊಂಡು ಬಂದ್ವಿ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರುವ ಮಾಜಿ ಶಾಸಕರು 3 ಬಾರಿ ಕ್ಷೇತ್ರವನ್ನು ಪ್ರತಿನಿಧಿಸಿದವರು ಆಗಿರುವಂತಹ ವೀರಣ್ಣ ಚರಂತಿಮಠರಿಗೆ ನಮ್ಮ ಜೊತೆಗಿದ್ದಾರೆ. ವೀರಣ್ಣ ಚರಂತಿಮಠ ಅವರೇ, ಬೈ ಎಲೆಕ್ಷನ್ ಬಂದಿದೆ. ಯಾವ ಸ್ವರೂಪದಲ್ಲಿ ಈ ಬಾರಿಯ ಎಲೆಕ್ಷನ್ ಅನ್ನು ನೀವು ಎದುರಿಸ್ತಾ ಇದ್ದೀರಿ? ಕಳೆದ 3 ವರ್ಷಗಳಿಂದ ನಡೆದಿರುವಂಥ ಕಾಂಗ್ರೆಸ್ಸಿನ ದುರಾಡಳಿತ, ಅಭಿವೃದ್ಧಿಗೆ ತಿಲಾಂಜಲಿ ಕೊಟ್ಟಿರುವಂಥ ಅವರ ಕಾರ್ಯಕ್ರಮಗಳು ಮತ್ತು ಏನು ಈ ಗ್ಯಾರಂಟಿಗಳನ್ನು ಮಾಡಿದ್ದಾರೆ ಅದು ಜನರಿಗೆ ಸರಿಯಾಗಿ ತಲುಪ್ತಾನೂ ಇಲ್ಲ. ಬರೀ ಅವರು ಜಗಳದಲ್ಲಿ ಇವತ್ತು ಕಾಲ ಕಳೆಯುವಂಥದ್ದನ್ನು ನೀವು ನೋಡಿದ್ದೀರಿ, ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಜನ ಬೇಸತ್ತು ಬಿಟ್ಟಿದ್ದಾರೆ. ಈಗೇನು 2 ಉಪಚುನಾವಣೆ ದಾವಣಗೆರೆ ಬಾಗಲಕೋಟೆಯಲ್ಲಿ ನೀವು ಜನರ ಉತ್ಸಾಹ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಅನ್ನಿಸ್ಬಹುದು. ಆ ನಿಟ್ಟಿನಲ್ಲಿ ಇವತ್ತು ಬದಲಾವಣೆಯನ್ನು ಬಯಸಿದ್ದಾರೆ. ಈ ಚುನಾವಣೆಗಳಿಂದ ಏನು ಸರ್ಕಾರದ ಭವಿಷ್ಯ ಹೆಚ್ಚು ಕಡಿಮೆ ಆಗ್ತದಂತ ನಾನೇನು ತಿಳ್ಕೊಂಡಿಲ್ಲ. ಆದರೆ ಮುಂದಿನ ಚುನಾವಣೆಗೆ ಇದು ಒಂದು ದಿಕ್ಸೂಚಿ ಆಗುತ್ತೆ, ಇದರಲ್ಲಿ ಯಾವ ಅನುಮಾನ ಇಲ್ಲ. ನಿಶ್ಚಿತವಾಗಿ ಬಾಗಲಕೋಟೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತದ ಅನ್ನೋ. ಕಳೆದ 30 ವರ್ಷಗಳ ಬಾಗಲಕೋಟೆ ಚುನಾವಣೆ ಇತಿಹಾಸವನ್ನು ನೋಡಿದ್ರೆ ಕೇವಲ 2 ಬಾರಿ ಮಾತ್ರ ಕಾಂಗ್ರೆಸ್ ಇಲ್ಲಿ ಗೆಲುವನ್ನು ಸಾಧಿಸಿರುವಂಥ, ಉಳಿದಂಗೆ ಭಾರತೀಯ ಜನತಾ ಪಕ್ಷ ಇಲ್ಲಿ ಗೆಲ್ತಾ ಬಂದಿದೆ. ಈ ಭದ್ರಕೋಟೆಯನ್ನು ಏನು ಇದರಲ್ಲಿ ಕಮಲದ ಬದಲು ಕೈ ಗುರುತನ್ನು ಜನ ಆರಿಸಿರುವಂಥದ್ದು ಮೇಟಿಯವರ ಮೂಲಕವಾಗಿಯೇ 2 ಬಾರಿಯೂ ಕೂಡ. ಈ ಬಾರಿ ಅವರ ಪುತ್ರ ನಿಮಗೆ ಎದುರಾಳಿಯಾಗಿದ್ದಾರೆ. ಎಷ್ಟರ ಮಟ್ಟಿಗೆ ಅವರನ್ನ ಸವಾಲು ಎದುರಿಸ್ತೀರಿ? ಕಳೆದ ಬಾರಿ ಅವ್ರದ್ದೇನು ಶಕ್ತಿ ಇರಲಿಲ್ಲ ಇಲ್ಲಿ, ಆದರೆ ನಮ್ಮಲ್ಲಿ ಗೊಂದಲಗಳಿಂದ ಸ್ವಲ್ಪ ಹಿನ್ನಡೆ ಆಯ್ತು. ಇಲ್ಲಿ 2013ರಲ್ಲಿ ಮತ್ತು 2023ರಲ್ಲಿ ಯಾಕೆ ಗೊಂದಲ ಆಯಿತು ಅನ್ನೋದು ತಮಗೆಲ್ಲ ಗೊತ್ತಿದೆ. 2013ರಲ್ಲಿ ಯಡಿಯೂರಪ್ಪನವರು ಬಹಳ ದೊಡ್ಡ ನಾಯಕರು, ನಮ್ಮ ಪಕ್ಷದಲ್ಲಿ ಪಕ್ಷ ಕಟ್ಟಿದಂಥವರು. ಅವರು KJP ಕಟ್ಟಿದ್ದರಿಂದ ಹಿನ್ನಡೆ ಆಯಿತು. ಆವಾಗ 2900 ಮತಗಳು ನಮಗೆ ಹಿನ್ನಡೆ ಆಯಿತು. ಆದರೆ 2023ರ ಚುನಾವಣೆಯಲ್ಲಿಯೂ ಕೂಡ ನಮ್ಮನ್ನ ಹಿರಿಯ ಅನೇಕ ನಾಯಕರುಗಳಿಗೆ ಟಿಕೆಟ್ ತಪ್ಪಿಸಿದ ಪರಿಣಾಮ, ಮೀಸಲಾತಿ ಗೊಂದಲಗಳು, ಈ ಬೋಗಸ್ ಗ್ಯಾರಂಟಿಗಳ ಒಂದು ನಂಬಿಕೆ, ಇನ್ನೂ ಇಂಥ ಹಲವಾರು ಕಾರಣಗಳಿಂದ ನಮ್ಮ ಪಕ್ಷಕ್ಕೆ ಹಿನ್ನಡೆ ಆಯಿತು. ಇಲ್ಲ ಅಂದರೆ ಸುಮಾರು 4,000 3,000